ಶಿವನ್ ಅವ್ರು ಮಾತಾಡೋಕೆ ಮುಂಚೆ ರಚಿತಾರಾಮ್ ಅವ್ರು ಮಾತಾಡಿ. ಲೇಡೀಸ್ ಫಸ್ಟ್. ಎಸ್ಪೆಷಲಿ ರಚಿತಾರಾಮ್ ಅವರು. ಟ್ರಾಫಿಕ್ ಇತ್ತಲ್ವಾ ಜಾಸ್ತಿ, ತುಂಬಾ ಟ್ರಾಫಿಕ್ ಇತ್ತು. ಯಾರು ನಾನು ನಿಮ್ಮನ್ನ ತುಂಬಾ ತಲೆಯಲ್ಲಿ ಹಿಡ್ಕೊಂಡೆ ಸೀರಿಯಸ್ಲಿ. ನಾನು ಬೇಗ ಬಂದಾಗ ಸರ್ ಲೇಟಾಗಿ ಬಂದಿರ್ತಾರೆ, ಇಲ್ಲ ನಾನು ಲೇಟಾಗಿ ಬಂದಾಗ ಸರ್ ಬೇಗ ಬಂದು ಕೂತ್ಬಿಟ್ಟಿರ್ತಾರೆ. ಅದೇ ಅವರೊಬ್ಬರಿಗೆ ನಾನು ಓಡ್ಕೊಂಡು ಭಯ ಪಡ್ಕೊಂಡು ಬಂದಿದ್ದು ನೋಡಿ. ಗಾಡಿನೇ ಬಂದಿದ್ದು, ತುಂಬಾ ಗಾಡಿ ಇತ್ತಲ್ಲ. ಮಾಡ್ತಿದ್ದೆ ನಾನು, ಪ್ಲೀಸ್ ಅಂತ. ಸರ್ ಹೋಗ್ಲಿ ಸರ್, ಕ್ಷಮಿಸ್ಬಿಡಿ ಸರ್. ತುಂಬಾ ಜನ ತಪ್ಪು ಮಾಡ್ತಾರೆ ಸರ್, ಅವ್ರನ್ನೆಲ್ಲ ಕ್ಷಮಿಸ್ತೀರಾ ನೀವು? ನಾನು ಚಿಕ್ಕ ಹುಡುಗಿ, ಹೋಗ್ಲಿ ಬಿಡಿ. ಡಿಂಪಲ್ ನೋಡಿ ಕ್ಷಮಿಸ್ಬಿಡಿ. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾರಿ ಆ್ಯಂಡ್ ವೆಲ್ ಒಂದು ನಿಮಿಷ ಎಲ್ಲಿ ಇಲ್ಲ ಇಲ್ಲಿ ನಿಂತ್ಕೊಳ್ಳ, ಓಕೆನಾ? ವೆಲ್ ಒಂದು ನಿಮಿಷ ಸ್ವಲ್ಪ ಐ ಜಸ್ಟ್ ವಾಂಟ್ ಡ್ರಿಂಕ್ ವಾಟರ್. ಒಂದೇ ಒಂದು ನಿಮಿಷ ನಂಗೆ ಟೈಮ್ ಕೊಡಿ. I just want to drink water. ಎಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ಮೊದಲನೇ ಪ್ರೆಸ್ ಮೀಟ್ ಇದು ಆಯುಷ್ಮಾನ್ ಭವ ಅದು. ಆ್ಯಂಡ್ ಐ ಥಿಂಕ್ ನಾನು ಒಂದು ಶೂಟಿಂಗ್ ಮಾಡಬೇಕಾದ್ರೆ ಫಸ್ಟು ಆನಂದ್ ಅಂತ ಅಂದ್ಕೊಂಡಿದ್ರು, ಅದಾದಮೇಲೆ ಆಯುಷ್ಮಾನ್ ಭವ ಅಂತ ಟೈಟಲ್ ಚೇಂಜ್ ಆಯಿತು. ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಕೇಳೋದಾದರೆ ದ ಟೈಟಲ್ ಅಂದರೆ ದ ಲೆಜೆಂಡ್ಸ್ ಅಂತ ಇಡಬೇಕು. ಏನಕ್ಕೆ ಅಂದರೆ ವಾಸು ಸರ್ ಡೈರೆಕ್ಟರ್, ಈಸ್ ಅ ಲೆಜೆಂಡ್ರಿ ಡೈರೆಕ್ಟರ್. ಅದಾದಮೇಲೆ ದ್ವಾರಕೀಶ್ ಸರ್ ಈಸ್ ಅ ಲೆಜೆಂಡ್ರಿ ಆ್ಯಕ್ಟರ್, ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್. ಜೊತೆಗೆ ಶಿವಣ್ಣ, ಅನಂತ್ ನಾಗ್ ಸರ್, ಇಬ್ಬರು ದೊಡ್ಡ ಲೆಜೆಂಡ್ಸ್. ಸೊ ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಬಟ್ ನನಗೆ ಇದು ಸಿನಿಮಾ ಆಯುಷ್ಮಾನ್ ಭವ ಅಲ್ಲ, ಆಯುಷ್ಮಾನ್ ಭವ ದ ಲೆಜೆಂಡ್ಸ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದು 1-2-3 ಸಾಂಗಲ್ಲಿ ಕಾಣಿಸ್ಕೊಡೋದು, ಒಂದು 10 ಸೀನು ಆ ಥರ ಇಲ್ಲವೇ ಇಲ್ಲ. ಪ್ರಾಬ್ಲಿ ನಾನು ಶಿವಣ್ಣಗೆ ಹೇಳ್ತಿದ್ದೆ, ಶಿವಣ್ಣ ನೀವು ಕೆಲಸ ಮಾಡಿರೋ ಅಷ್ಟು ಜನ ಹೀರೋಯಿನ್ಸ್ ಅಲ್ಲಿ ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಹೀರೋಯಿನ್. ಏನಕ್ಕೆ ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಈ ಸಿನಿಮಾದಲ್ಲಿ ನಾನು ಶಿವಣ್ಣ ಒಟ್ಟಿಗೆ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ವಾಸು ಸರ್ ಅವರ ಸಿನಿಮಾದಲ್ಲಿ ಹೀರೋಯಿನ್ಸ್ಗೆ ಬೇಕಾಬಿಟ್ಟಿ ರೋಲ್ಸ್ ಅಂತೂ ಕೊಟ್ಟಿರಲ್ಲ. ಒಂದು ಇಂಪಾರ್ಟೆಂಟ್ ರೋಲ್ ಡಿಸೈನ್ ಮಾಡಿರ್ತಾರೆ ಅವ್ರಿಗೆ. ತುಂಬಾ ಪರ್ಫಾರ್ಮೆನ್ಸ್ ಮಾಡೋದಿರುತ್ತೆ ಆ ಒಂದು ಕ್ಯಾರೆಕ್ಟರ್. ಸೊ ಹಾಗೆ ಈ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಈ ಒಂದು ಪಾತ್ರದಲ್ಲಿ. ಆ್ಯಂಡ್ ವಾಸು ಸರ್ನ ಆವರಿಸ್ಕೊಂಡ್ಬಿಟ್ಟಿದೆ, ನಾನೇ ಆವರಿಸ್ಕೊಂಡ್ಬಿಟ್ಟಿದ್ದೆ ವಾಸು ಸರ್ನ. ಆ್ಯಂಡ್ ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ಮೊದಲನೇ ಬಾರಿ ಈ ಥರ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಈ ಒಂದು ಪಾತ್ರ, ನನಗೂ ಹೊಸದು. ವಾಸು ಸರ್ ಲೈಕ್ ಕಂಪ್ಲೀಟ್ಲಿ ವಾಸು ಸರ್ ಮೇಲೆ ನಾನು ಹೇಳ್ಬಿಟ್ಟಿದ್ದೆ, ಸರ್ ನೀವೇನು ಹೇಳ್ತಿರೋ ಐ ಡೂ ಇಟ್ ಅಂತ. ಸೊ ತಪ್ಪು ಮಾಡಿದರೆ ಅದು ವಾಸು ಸರ್ಗೆ ಸೇರುತ್ತೆ, ಸಕ್ಕತ್ತಾಗಿ ಮಾಡಿದ್ರು ಅದರ ಕ್ರೆಡಿಟ್ ವಾಸು ಸರ್ಗೆ ಸೇರುತ್ತೆ. ಆ್ಯಂಡ್ ಸೊ ಹಾಗೆ. ಆ್ಯಂಡ್ ಗುರು ಸರ್ ಮ್ಯೂಸಿಕ್ ವಂಡರ್ಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ ಗುರು ಸರ್. ಆ್ಯಂಡ್ ನಮ್ಮ DOP ಅಲ್ಲ, ನನಗೆ ಶಿವಣ್ಣ ಒಂದಷ್ಟು ಹೆಸರು ಇಟ್ಬಿಟ್ಟಿರ್ತಾರೆ ಎಲ್ರಿಗೂ. ಸೊ ಯಾವ ಹೆಸರಿಂದ ಕರೆಯೋಣ ಅಂತ ಗೊತ್ತಾಗಲಿಲ್ಲ. ಸೊ ಹಂಗೆ ದಾಸ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿಲಿ ಮೊದಲನೇ ಬಾರಿ ಕೆಲಸ ಮಾಡಿರೋದು, ಅದು ತುಂಬಾ ಖುಷಿ ಇದೆ. ಆ್ಯಂಡ್ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ರಿಲಿಯಂಟ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಿಧಿ ಸುಬ್ಬಯ್ಯ ಅವರೊಟ್ಟಿಗೆ ಮೊದಲನೇ ಬಾರಿ ಕೆಲಸ ಮಾಡಿದ್ದು. ಸೊ ಓವರ್ ಆಲ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾದಲ್ಲಿ. ಐ ಆಮ್ ವೇಟಿಂಗ್ November 1st ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ.
ಸೊ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ದಿನ. ಐ ಆಮ್ ಶ್ಯೂರ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ, ಎಸ್ಪೆಷಲಿ ನನ್ನ ಪಾತ್ರ. ಆ್ಯಂಡ್ ಇಬ್ಬರು ದೊಡ್ಡ ನಟರ ಜೊತೆ, ಲೈಕ್ ಈ ಕಡೆ ಶಿವಣ್ಣ ಇದ್ರೆ, ಈ ಕಡೆ ಅನಂತ್ ನಾಗ್ ಸರ್ ಇದ್ರು. ಸೊ ಮೈ ಗಾಡ್, ಅನಂತ್ ಸರ್ ಒಟ್ಟಿಗೆ ಸೀನ್ ಇದ್ದಾಗ ಅವರ ಒಂದು ಆಕಾಶದಿಂದ ಆ ಸಾಂಗ್ ನಾಕೊಂಡ್ಬಂದಿತ್ತು ಸಡನ್ ಆಗಿ. ಆ್ಯಂಡ್ ಶಿವಣ್ಣ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಾನು ಅವರ ಜೋಗಿ ಸಿನಿಮಾ ಒಂದು 7-10 ಸತಿ ತುಂಬ ಥಿಯೇಟ್ರಲ್ಲೇ ನೋಡಿದೆ. ಸೊ ಗೊತ್ತಿರಲಿಲ್ಲ ಶಿವಣ್ಣ ಸರ್ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ. ಸೊ ಈ ಸಿನಿಮಾದಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಅವರ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆ್ಯಂಡ್ ವಿ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಐ ಥಿಂಕ್ ಒಂದು ಮನೆ ಇಲ್ಲ 4 ಗೋಡೆ ಮಧ್ಯೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ನಾವು ಔಟ್ಡೋರಲ್ಲೇ ಕೆಲಸ ಮಾಡ್ತಿದ್ವಿ. ಬರೀ ಟ್ರಾವೆಲ್. ಆಮೇಲೆ ಅವ್ರಿಗಿರೋ ಎನರ್ಜಿ, ಸೀರಿಯಸ್ಲಿ ಹೇಳ್ತೀನಿ, ನನಗೆ 27 ವರ್ಷ, ಸತ್ಯವಾಗ್ಲೂ ಅವ್ರಿಗಿರೋ ಎನರ್ಜಿ ನನಗೆ ತುಂಬಾ ಕಡಿಮೆ. ಆ ಎನರ್ಜಿ ಅವ್ರು ಹೆಂಗೋ ಹೋಗ್ತಿರ್ತಾರೆ, ನಾನು ಅಪ್ಪ ಆಯ್ತಾ ಪ್ಯಾಕಪ್ಪ ಶಿವಣ್ಣ ಆಯ್ತಂತೆ, ಶಿವಣ್ಣ ಆಯ್ತಂತೆ, ಇಲ್ಲ ಮೌನ ಅರ್ಧ ಗಂಟೆ ಅಂತಿರ್ತಾರೆ. ನಾನು ಅವ್ರ ಬಾಡಿ ಗಾರ್ಡ್ಗೆ ಇಲ್ಲ ಯಾರಿಗೆ ಕರ್ಕೊಳ್ರೋ, ಇಲ್ಲಾಂದ್ರೆ ಹೋಗ್ತಾನೆ ಇರ್ತಾರೆ ಅವರಿಂದ ನಾನು ಹೋಗ್ಬೇಕು ಅಂತ. ಅಪ್ಪ ಅವ್ರ ಎನರ್ಜಿಗೆ ಸಾಧ್ಯನೇ ಇಲ್ಲ ಮ್ಯಾಚ್ ಮಾಡೋದಕ್ಕೆ. ಶಿವಣ್ಣ ತುಂಬ ಸರಿ ಆ್ಯಕ್ಚುಲಿ ಬೈಕೊಂಡಿದ್ದೆ ಶಿವಣ್ಣನ, ಯಾಕೆ ಇವ್ರಿಗೆ ಇಷ್ಟೊಂದು ಎನರ್ಜಿ ಕೊಟ್ಬಿಟ್ಟಿದ್ದಾನೆ ದೇವರು, ಎಷ್ಟು ಕೆಲಸ ಮಾಡ್ತಾರೆ, ನಮಗೆ ಮೂಡೇ ಇರಲ್ಲ. ಒಂದು 4 ಗಂಟೆ ಆದರೆ ಮುಗೀತು ಅಂತ. ಆ್ಯಂಡ್ ಯೋಗಿ ಸರ್ ಅಂತೂ ಬೈತಿರ್ತಾರೆ, ಅಲ್ಲಿ ನೋಡಿ ಕಲಿ ಶಿವಣ್ಣನ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ, ನೀನು ನೋಡಿದ್ರೆ ಒಳ್ಳೆ ಫುಲ್ಲು. ಅಲ್ಲ ಇದು ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೆ. ಹೌ ಕ್ಯಾನ್ ಐ ಫೇಕ್, ನನಗೇನು ಅನಿಸ್ತಾ ಅದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಪಾಪ ಅವರು ಬರೆಯೋ ರೀತಿಲಿ ಅವರಲ್ಲಿರುತ್ತೆ, ದಯವಿಟ್ಟು ಚೆನ್ನಾಗಿ ಬರೀರಿ ಪ್ಲೀಸ್, ಒಳ್ಳೆ ರೀತಿಲಿ ಬರೀರಿ. ಅವ್ರು ಶಿವಣ್ಣ ಬೈತಿದ್ರು ರಚಿತಾ ಅಂತೆಲ್ಲ ಬರೆದ್ರೆ ಶಿವಣ್ಣನ ಫ್ಯಾನ್ಸ್ ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡೇ ಬರ್ತಾರೆ ನಮಗೆ. ಸೊ ದಯವಿಟ್ಟು, ಬಟ್ ಓವರ್ ಆಲ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಟೀಮ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಸೋ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ನಂದು ಶಿವಣ್ಣ ಒಂದು ಸೈನ್ ಅಂತ ಅವರೆಲ್ಲ ಹೇಳಿದಾಗ ನನಗೆ ಕೇಳಿಸ್ಬಿಡ್ತೈತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಲ್ ಅಂಕಲ್ ಕಂಗ್ರ್ಯಾಚುಲೇಷನ್ಸ್ 50 years. ನನಗೆ ಗೊತ್ತಿತ್ತು 50 years ಅಂತ, ಎಲ್ಲ ಹೇಳಿದ್ಮೇಲೆ ಗೊತ್ತಾಯಿತು. ಖುಷಿಯಾಗುತ್ತೆ. ಅಪ್ಪಾಜಿ ಸಿನಿಮಾ ಸ್ಟಾರ್ಟ್ ಮಾಡಿ 50th yearಲಿ ನಾನು ಅವ್ರ ಸಿನಿಮಾದಲ್ಲಿ ಮಾಡ್ತಿರೋದು ಭಾಳ ಖುಷಿಯಾಗಿತ್ತು. ನಾನು ಯೋಗಿ ಹೇಳ್ದಂಗೆ, ಯೋಗಿ ನನಗೆ ಚಿಕ್ಕ ವಯಸ್ಸಿನ ಫ್ರೆಂಡ್. ಅವನು ಶಿವಣ್ಣ ಅವರೆಲ್ಲ ಹೇಳಿದಾಗ ಸ್ವಲ್ಪ ತುಂಬಾ ಇಟ್ಸ್ ಟೂ ಫೇಕ್ ಅನಿಸುತ್ತೆ, ಫನಿ ಅನಿಸುತ್ತೆ. ಮರ್ಯಾದೆ ಕೊಡಬೇಕು ನಮ್ಗೆ, ಏನಿಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ತುಂಬ ಜೊತೆಲಿದ್ದವರು, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕಂದ್ರೆ ನನಗೆ ದ್ವಾರಕೀಶ್ ಅಂಕಲ್ ಅಂದರೆ ಒಂದು ಫ್ಯಾಮಿಲಿ. ಯಾಕಂದ್ರೆ ನನ್ನ ಚಿಕ್ಕ ಹುಡುಗ ವಯಸ್ಸಿನ ನೋಡಿದ್ದಾರೆ. ನನಗೆ 7 ವರ್ಷ ಅವಾಗ ಅವರು ಮುತ್ತನ್ನ ಮಾಡಬೇಕಾದ್ರೆ. ಐ ಥಿಂಕ್ ಜರ್ನಿ ಇಷ್ಟು 50 ವರ್ಷ ಒಂದು ಹೇಳ್ದಂಗೆ ವೆರಿ ತುಂಬ ರೇರ್, ಇಂಡಿಯಾದಲ್ಲೇ ವೆರಿ ರೇರ್ ಪ್ರೊಡಕ್ಷನ್ಸ್ ಆ ಥರ ಒಂದು 50 ವರ್ಷ ಕಂಪ್ಲೀಟ್ ಮಾಡಿ. ದ್ವಾರಕೀಶ್ ಅಂಕಲ್ ಹೇಳಿದ್ರು ಭಾಳ ಸತ್ಯವಾದ ಮಾತದು. ಹಂಗಿತ್ತು ಇಂಡಸ್ಟ್ರಿ ಅವಾಗ ತುಂಬ ಸಿನ್ಸಿಯಾರಿಟಿ ಇತ್ತು. ಐ ಥಿಂಕ್ ಆ ಸಿನ್ಸಿಯಾರಿಟಿನ ಕಾಪಾಡ್ಕೊಳ್ಳೋಕ್ಕೋಸ್ಕರನೇ ಇವತ್ತು 50 years ಪೂರೈಸೋಕ್ಕಾಯಿತು ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನನಗೆ ಇವಾಗಲೂ ಅಷ್ಟೇ ಸಿನ್ಸಿಯರ್ ಆಗಿರ್ಬೇಕಂತ ನನಗೆ ಭಾಳ ಆಸೆ. ಏನು ನೋ ವಂಡರ್, ಸೊಸೈಟಿ ಚೇಂಜ್ ಆಗಿರ್ಬೋದು, ಬದಲಾಗ್ಬೋದು. ಏನೇ ಚೇಂಜ್ ಆದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ದೇವ್ರ ಮನೆಗೆ ಹೋಗ್ಬೇಕು, ಯಾರು ಚಪ್ಪಲಿ ಹಾಕೊಂಡು ಹೋಗಲ್ಲ. ಸೊಸೈಟಿ ಬದಲಾಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇಂಡಸ್ಟ್ರಿ ಆಲ್ಸೋ ಏನೇ ಬದಲಾದರೂ ಟೆಕ್ನಿಕಲ್ ಬದಲಾಗ್ಬೋದು, ಆದರೆ ಮನುಷ್ಯ ಬದಲಾಗಬಾರ್ದು ಅಷ್ಟೇ. ಈ ಶುಡ್ ಬಿ ದ ಸೇಮ್. ಅವಾಗಲೇ ಒಂದು ಫಿಲಿಮ್ ಅನ್ನೋದು ಪ್ರಾಪರ್ ಆಗಿ ಬರುತ್ತೆ ಅಂತ ಭಾವಿಸ್ತೀನಿ. ಇವತ್ತು ಆಯುಷ್ಮಾನ್ ಭವ್ ಅಂತ ಟೈಟ್ಲ್ ಭಾಳ ಖುಷಿಯಾದ ವಿಷಯ. 100% ಎಲ್ರಿಗೂ ಆಯುಷ್ ಅನ್ನೋದು ಈ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಜರ್ನಿ, ಒಂದು ಥ್ರೂಔಟ್ ದ ಜರ್ನಿ. ಬಹುಶಃ ಮನುಷ್ಯನ ಲೈಫೇ ಒಂದು ಜರ್ನಿ ಥರ. ಆ ಜರ್ನಿಲಿ ಬಂದ್ಬಿಟ್ಟು ಆಯುಷ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ಪಾತ್ರಕ್ಕೂ, ಎಲ್ಲ ಮನುಷ್ಯನಿಗೂ ಆಯುಷ್ ಅನ್ನೋದು. ಐ ಥಿಂಕ್ ಥ್ರೂಔಟ್ ದ ಫಿಲ್ಮ್ ಆಯುಷ್ಮಾನ್ ಭವ್ ಅಂತ ಬರ್ತಾನೆ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟ್ರು ತುಂಬ ಬ್ರಿಲಿಯಂಟ್ ಕ್ಯಾರೆಕ್ಟರ್. ಅವ್ರು ಹೇಳಿದ ಕರೆಕ್ಟು, ವಾಸು ಅವ್ರು ಯಾವಾಗಲೂ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಅರ್ಥ ಕೊಟ್ಟಿರ್ತಾರೆ. ಚಿಕ್ಕ ಪಾತ್ರ ಅದು ಸರಿ, ಆದರೆ ಇದು ರಚಿತಾರಾಮ್ ಪಾತ್ರ ಮಾಡ್ಬೋದು. ನಿಜವಾಗ್ಲೂ ನಾನೇನಾದರೂ ಹೆಂಗ್ಸಾಗಿದ್ದೀನಿ, ನಿಜವಾಗ್ಲೂ ಯಾವಾಗ ರಿಯಲಿ ಡನ್ ದಟ್ ರೋಲ್. ಅಷ್ಟು ಬ್ರಿಲಿಯಂಟ್ ರೋಲ್. ಆಮೇಲೆ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದವ್ರು. ಹೇಳ್ತಾರೆ ಈ ಥರ ಒಳ್ಳೆ ಹೆಸರು ಬಂದರೆ ವಾಸುಗೆ ಸೇರುತ್ತೆ, ಕೆಟ್ಟ ಹೆಸರು ಬಂದರೆ ವಾಸುಗೆ ಸೇರುತ್ತೆ. ಇಲ್ಲ 100% ಶಿ ಹಸ್ ಪರ್ಫಾರ್ಮ್. ಇಟ್ಸ್ ನಾಟ್ ಈಸಿ ರೋಲ್. ಅದು ಆ ಏಜ್ಲಿ ಮಾಡೋದಂಥ ರೋಲ್ ಅಲ್ಲ. ಅವರು ತುಂಬಾ ಶಿ ಹಸ್ ವರ್ಕ್ ವೆರಿ ಹಾರ್ಡ್. ಹೇಳಿರ್ಬೋದು, ವಾಸು ಅವರು ಹೇಳ್ಕೊಟ್ಟಿರ್ಬೋದು, ಡೈರೆಕ್ಟರ್ ಹೇಳ್ಕೊಟ್ಟಿರ್ಬೋದು. ಎಷ್ಟೇ ಹೇಳ್ಕೊಟ್ರೂ ನಮ್ಮತನ ಅನ್ನೋದು ಒಂದು ಇರುತ್ತೆ ಒಳಗಡೆ.
ಅದು ಬಂದ್ರೇ ಅದು ನ್ಯಾಚುರಲಿಟಿ ಬರೋದು. ಅಫ್ಕೋರ್ಸ್ ಅವ್ರು ಹೇಳ್ತಾರೆ ಸುಮ್ಮನೆ, ಯಾಕಂದರೆ ಎಲ್ಲ ಕ್ರೆಡಿಟ್ ಕೊಡೋಕೆ ನೋಡ್ತಾರೆ. ಶಿವಣ್ಣವ್ರು ಇದ್ರು, ಅನಂತ್ನವ್ರು ಇದ್ರು, ಏನೇ ಇದ್ರು ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲರೂ ತುಂಬ ಕ್ಲೆವರ್ ಆಗಿದ್ದಾರೆ. ದೇ ನೋ ಹೌ ಟು ವರ್ಕ್, ಹೌ ಟು ಪರ್ಫಾರ್ಮ್ ಅನ್ನೋದು. ರಚಿತಾ ಅವರು ಐ ಥಿಂಕ್ ನಮ್ಮ ಮುಂದೆ ಡ್ರಾಮಾ ಮಾಡ್ತಾರೆ ಅಷ್ಟೇ, ಬಟ್ ಕಮ್ಸ್ ಆನ್ ದ ಸ್ಕ್ರೀನ್ ಶಿ ಈಸ್ ವೆರಿ ಬ್ರಿಲಿಯಂಟ್. ಪ್ಲೀಸ್ ಕೂತ್ಕೊಳ್ಳಿ. ಆ ಸೀನ್ ದ ವೇ ಶಿ ಹಸ್ ಪರ್ಫಾರ್ಮ್, ಸುಮ್ಮನೆ ಅವರು ತಮಾಷೆ ಮಾಡ್ತಾ ಇರ್ತಾರೆ. when she comes on the screen, this one camera ಮುಂದೆ ಬಂದರೆ she changes into that role and she has got the tactic also. ಹಂಗೆ ಇರಬೇಕು, ಯಾಕಂದ್ರೆ ನಾನು ಹಂಗೇನೆ ಯಾವಾಗ ಪ್ಲೇಫುಲ್ ಆಗಿರ್ತೀನಿ, ಯಾವಾಗ ಅಷ್ಟು ಸೀರಿಯಸ್ ಆಗಿ ಇರೋದೇ ಇಲ್ಲ. ನಾನು ಕಾಮಿಡಿ ಕೇಳಿ ಅವ್ರನ್ನ ಸೆಂಟಿಮೆಂಟ್ ಸೀನ್ ಮಾಡ್ತಾ ಇರ್ತೀನಿ, ಜೋಕ್ ಹೊಡಿತಾ ಇರ್ತೀನಿ, ಅವ್ರಿಗೆ ನಗ್ತಾ ಇರ್ತೀನಿ. ನಿಚ್ಚದ ನಕ್ಷತ್ರ ಅಳಬೇಕು, ದಟ್ ಈಸ್ ಲೈಫ್. ಯಾಕಂದರೆ ಅಲ್ಲಿ ಮುಂದೆ ಹೋದಾಗ ಆ್ಯಕ್ಟ್ ಮಾಡಬೇಕು, ಬಂದಾಗ ಆಸ್ ಆ ಕ್ಯಾರೆಕ್ಟರ್ ಇರಬೇಕು ಅನ್ನೋದೇ ನನ್ನ ಪಾಲಿಸಿ ಆ್ಯಕ್ಚುಲಾಗಿ. ಆ್ಯಂಡ್ ಅಫ್ಕೋರ್ಸ್ ಯೋಗಿ ರಿಯಲಿ ಐ ಥಿಂಕ್ ಅಂಕಲ್ ತುಂಬ ಪುಣ್ಯ ಮಾಡಿದ್ರು ಅಂತ ಮಗನ ಪಡೆಯೋಕ್ಕೆ. ಆಲ್ಮೋಸ್ಟ್ ಆಲ್ ದ ಸನ್ಸ್ ಐಮ್ ಸೇಮ್, 5 ಮಕ್ಕಳು ಅಷ್ಟೇ. ಎವ್ರಿಬಡಿ ಈಸ್ ವೆರಿ ಗುಡ್ ಆ್ಯಂಡ್ ಸೋ ಸ್ವೀಟ್. ಯಾಕಂದರೆ ನಾನು ಅವಾಗ ನೋಡಿದಾಗ ಯಾವಾಗ ಹಿಂಗೆ ಮಾತಾಡ್ತಿದ್ವೋ ಇವತ್ತು ಹಂಗೆ ಮಾತಾಡ್ತೀವಿ. ಯಾಕಂದರೆ ಬಹುಶಃ ಅದು ಹೋಗಲ್ಲ, ಯಾಕಂದರೆ ವುಡ್ ಕೂಡ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಆ ರೀತಿ ನಾವೆಲ್ಲ ಬೆಳೆದು ಬಂದಿದ್ದ ರೀತಿ ಅದು. ಆಯುಷ್ಮಾನ್ ಅವ್ರು ಸೇರಿದ್ದು ಇದೇ ಅಲ್ಲ, ಇನ್ನೊಂದು ಹೇಳ್ತೀನಿ ಇವಾಗ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಇವತ್ತು 2 ಸ್ಟೋರಿ ಕೇಳಿದೆ, ಅದು ಹೇಳ್ಬೇಕಾಗಿತ್ತು, ಇವಾಗ ಬೇಡ, ಹೇಳ್ತೀನಿ ಅದನ್ನ. ಅದು ಅವ್ರಿಗೆಲ್ಲ ಮಾಡಿಸ್ತೀನಿ, ಯೋಗಿಗೆಲ್ಲ ಮಾಡಿಸ್ತೀನಿ ಆ್ಯಕ್ಚುಲಾಗಿ. ಐ ಥಿಂಕ್ ವಂಡರ್ಫುಲ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ವಾಸ್ ನೈಸ್. ಅಫ್ಕೋರ್ಸ್ ಎಲ್ಲ ಇದರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆ್ಯಂಡ್ ಕೆಟ್ಟದ್ದು ತುಂಬ ಕಡಿಮೆ ಈ ಸಿನಿಮಾದಲ್ಲಿ, ಎಲ್ಲ ಒಳ್ಳೇದಾಗಿತ್ತು. ಆಮೇಲೆ ಎಲ್ಲೂ ನಮಗೆ ರೈನ್ ಎಫೆಕ್ಟ್ ಆಗೋದು, ರೈನ್ ಮಳೆಯಿಂದ ತೊಂದರೆ ಆಗಿದ್ದು, ಇಲ್ಲ ತೀರಾ ಬಿಸಿಲಿಂದ ತೊಂದರೆ ಆಗಿದ್ದು ಆಗಲಿಲ್ಲ. ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಾಂಬಿನೇಷನ್ ರಚಿತಾ ನಮ್ಮ ಜೊತೆ ಐ ಥಿಂಕ್ ತುಂಬ ಓಡಿಸಿದ್ದೀನಿ ಕೈ ಹಿಡ್ಕೊಂಡು. ಪಾಪ ಶಿ ವಾಸ್ ಟೆಲಿಂಗ್ ಸಾಕು ಅಂದರೆ ಒನ್ ಮೋರ್ ಶಾಟ್, ನಾನೇ ವಾಸಲ್ಲಿ ಸರ್ ಒನ್ ಮೋರ್ ಶಾಟ್ ಕ್ಲೋಸ್ ಆಗಿ ತೆಗಿಯೋಣ ಸರ್, ಸ್ವಲ್ಪ ಈ ಬರ್ಬೇಕಾದ್ರೆ 40 ಫ್ರೇಮ್ಸ್ ತುಂಬ ಚೆನ್ನಾಗಿರುತ್ತೆ ಫಾರೆಸ್ಟ್ ಅಂತ. ಪಾಪ ಕಷ್ಟಪಟ್ಟು ಐ ಥಿಂಕ್ ಶಿ ಹಸ್ ರನ್. ಐ ಥಿಂಕ್ ಸಾರಿ ರಚಿತಾ, ವೆರಿ ಸಾರಿ. ಆ್ಯಂಡ್ ನಿಧಿ ಅವರು ಅಷ್ಟೇ ಫಸ್ಟ್ ಟೈಮ್ ನಿಧಿ ಅವ್ರನ್ನ ಮಾಡ್ತಾ ಇರೋದು. ಅಫ್ಕೋರ್ಸ್ ಗುರು ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಗುರು ನಾನು ಆಲ್ಮೋಸ್ಟ್ ಇಂಡಸ್ಟ್ರಿ ಬರೋಕ್ಕೂ ಮುಂಚೆಯಿಂದ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಾಗಿ. ತುಂಬ ಅವರು ಫಂಕ್ಷನ್ ಪ್ರೋಗ್ರಾಮಲ್ಲಿ ಹೋಗಿದ್ದೀನಿ, ತುಂಬ ಪಾರ್ಟಿ ಮಾಡಿದ್ವಿ ನಾವು ಅವಾಗ. ಆಮೇಲೆ ಪಾರ್ಟಿ ಮಾಡಿದ್ಮೇಲೆ ಆ್ಯಕ್ಟು ಮಾಡಿದ್ದಾರೆ. ಯಾವಾಗ ನಮ್ಮ ಮಂಗಳೂರಿಗೆ ಹೋದಾಗ ಫಸ್ಟ್ ಗುರು ಕಿರಣ್ 100% ನಮ್ಮ ರೂಮ್ ಬಂದ್ಬಿಡ್ತಾರೆ. ಅವರು ಅವ್ರ ಬ್ರದರ್, ವಿ ಆಲ್ವೇಸ್ ಹ್ಯಾವ್ ನೈಸ್ ಫನ್ ದೇರ್. ಅದಾದಮೇಲೆ ಉಪೇಂದ್ರ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ದೆನ್ ಅಗೇನ್ ವಿ ಡಿಡ್ ಲಾಟ್ ಆಫ್ ಫಿಲ್ಮ್ಸ್. ಆ್ಯಂಡ್ ನನಗೆ ಇನ್ನೊಂದು ಲಕ್ಕಿ ಚಾಮ್ ಅಂತ ಹೇಳ್ಬೋದು ಗುರುಕಿರಣ್. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಹಿಟ್ಸೇ ಕೊಟ್ಟಿದ್ದೀನಿ ನಾನು ಗುರುಕಿರಣ್ ಕಾಂಬಿನೇಷನ್. ತುಂಬ ರೇರ್ ಒಂದು ಸಿನಿಮಾ ಸುಮಾರಾಗಿ ಹೋಗಿದ್ದು ಅಂತ ಹೇಳ್ಬೋದು ಅಷ್ಟೇ. ಬಟ್ ಸಾಂಗ್ಸ್ ವೈಸ್ ಇರ್ಬೋದು. ಆ್ಯಂಡ್ ನನಗಿಂತ ಹೆಚ್ಚು ಅವನಿಗೆ ನನ್ನ ವೈಫ್ ಸಪೋರ್ಟ್ ಜಾಸ್ತಿ ಗುರುಗೆ. ಮೈಂಡ್ ಬಿಕಾಸ್ ದೇ ಶೇರ್ ದ ಲೆಟರ್ ವಿತ್ ಜಿ, ಅದರಿಂದ ಕಾಣುತ್ತೆ. ಸೊ ಇಬ್ಬರು, ಯಾಕಂದ್ರೆ ಅವ್ರಿಗೆ ತುಂಬ ಇಷ್ಟ. ಏನೇ ಗುರು ಮಾಡಿದ್ರು ನಾವೆಲ್ಲ ಲೇಟಾಗಿ ಕೊಟ್ಬಿಟ್ಟು ಗುರುನ ಬೈತಾ ಇದ್ರು, ಹಂಗೆಲ್ಲ ಬೈಬಾರ್ದು ಪಾಪ, ಅವ್ರ ಪ್ರಾಬ್ಲಮ್ ಏನಿರುತ್ತೆ ಅಂತೇಳಿ. ಬಟ್ ಅಫ್ಕೋರ್ಸ್ ಅವಾಗ ಹೇಳ್ತಾ ಇದ್ವಿ, ಯಾಕೆ ಇಷ್ಟು ಲೇಟಾಗಿ ಕೊಡ್ತೀರಾ, ಗೋಳಿ ಕೊಡ್ತೀರಾ ಪ್ರೊಡ್ಯೂಸರ್ಸ್ ಅಂತ. ನಾವು ಜಗಳ ಆಡ್ತಾನೆ ಇರ್ತೀವಿ, ಬಟ್ ಆಡಿದ್ರೂ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ದೆನ್ ದಾಸ್ ಅಗೇನ್ ಲಾಟ್ ಆಫ್ ಫಿಲ್ಮ್ಸ್ ಮಾಡಿದ್ವಿ. ನಮ್ಮ ಸಾಧು ಐ ಥಿಂಕ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ ಒಂದು ಪಿಕ್ಚರ್. ಈಸ್ ಎ ವೆರಿ ಗುಡ್ ಡೈರೆಕ್ಟರ್, ವೆರಿ ಗುಡ್ ಪ್ರೊಡ್ಯೂಸರ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಎ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಐ ಥಿಂಕ್ ಎಲ್ಲದರಲ್ಲೂ ಐ ಥಿಂಕ್ ಈ ಕಮ್ಸ್ ನಂಬರ್ 1. ಯಾಕಂದರೆ ಹೇಳ್ಬೋದು ಎಲ್ಲ ಇರುತ್ತೆ, ಸ್ವಲ್ಪ ಸೆಟ್ಟಿಗೆ ಲೇಟಾಗಿ ಬರ್ತಾರೆ, ಅದು ಪರವಾಗಿಲ್ಲ. ಬಟ್ ಆದರೂ ಒಳ್ಳೆ ಮನುಷ್ಯ ಅಷ್ಟೇ ಹೇಳ್ಬೇಕು. ಯಾಕಂದರೆ ಈಸ್ ಎ ನೈಸ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಏನೇ ಇಲ್ಲ ಬಂದ್ರೂ ಹಿ ಡಸ್ ಇಸ್ ವರ್ಕ್, ಬಟ್ ಯಾವತ್ತೂ ತೊಂದರೆ ಅಂತೂ ಕೊಟ್ಟಿಲ್ಲ. ಐ ಥಿಂಕ್ ಲವ್ ಸಾಧು, ಐ ಲವ್ ಯು. ಆ್ಯಂಡ್ ಆದಷ್ಟು ಬೇಗ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಒಂದು ಮಾಡೋಣ. ಓಕೆ. ಆ್ಯಂಡ್ ವಾಸು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಶಿವಲಿಂಗ ಆದಮೇಲೆ ಆಯುಷ್ಮಾನ್ ಬಾಬು ಐ ಥಿಂಕ್ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ಅವ್ರಿಗೇನಂದರೆ ಲಾಜಿಕ್ಸ್ ಬಿಡೋದೇ ಇಲ್ಲ, ಎಲ್ಲ ಇದರಲ್ಲೂ ಒಂದೊಂದು ಲಾಜಿಕ್ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಥ್ರೂಔಟ್ ದ ಫಿಲ್ಮ್ ಆ ಲಾಜಿಕ್ಸ್ನ ಎಲ್ಲೂ ಬಿಟ್ಟಿಲ್ಲ. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನು ಎವ್ರಿ ಮಾರ್ನಿಂಗ್ಸ್ ಡಬ್ ಮಾಡ್ತಿದ್ದೆ. 7:30 to 1 o'clock 2 o'clock ಡಬ್ ಮಾಡ್ತಿದ್ದೆ. ಬಟ್ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗ್ತಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಸೀನ್ಸ್ ಎಲ್ಲ. ಆಮೇಲೆ ಅನಂತ್ ಸರ್ದು ಪರ್ಫಾರ್ಮೆನ್ಸ್ ಇರ್ಬೋದು, ಇಲ್ಲ ರಚಿತಾ ರಾಮ್, ಆಲ್ಮೋಸ್ಟ್ ಎವ್ರಿಬಡಿ ಈ ಸಿನಿಮಾದಲ್ಲಿ ಮಾಡಿದವ್ರು ಎಲ್ಲರೂ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಇವ್ರದ್ದು ಅಷ್ಟೇ ಸ್ಮಾಲ್ ಕ್ಯಾರೆಕ್ಟರ್ನೇ, ಬಟ್ ಶಿ ಹಸ್ ಪರ್ಫಾರ್ಮ್ ವೆರಿ ವೆಲ್. ಆ್ಯಂಡ್ ಒಂದು ಸ್ಮಾಲ್ ಎಮೋಷನ್ ಇದೆ. ಆ್ಯಂಡ್ ಸುಹಾಸ್ನಿ ಅವರು, ಆಲ್ಮೋಸ್ಟ್ ಎವ್ರಿಬಡಿ. ಆ್ಯಂಡ್ ಸಾಂಗ್ಸ್ ವೇ ವೆರಿ ಗುಡ್. 100% ಈ ಸಿನಿಮಾ ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ ಭರವಸೆ ನನಗಿದೆ. 100% ವಿಲ್ ಗೋ ವೆರಿ ವೆಲ್. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ.
And thanks again, Yogi, for my 50-second production. Thank you, and many more to go. And ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು. ನೋಡಿ ಸಿನಿಮಾನ ಪ್ಲೀಸ್ ಎನ್ಕರೇಜ್. ಥ್ಯಾಂಕ್ ಯು. ಆಯುಷ್ಮಾನ್ ಭವ ಒನ್ ಲೈನ್. ಆಯುಷ್ಮಾನ್ ಇಟ್ಸ್ ಅ ಜರ್ನಿ. ಆಯುಷ್ಮಾನ್ ಭವ ಐ ಥಿಂಕ್ ಎಲ್ಲ ಹ್ಯೂಮನ್ ಬೀಯಿಂಗ್ಲೂ ಒಂದೊಂದು ಜರ್ನಿ ಇರುತ್ತೆ. ಆ ಜರ್ನಿಲಿ ಸಾಕಷ್ಟು ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ಸ್ ಜೊತೆ ಒಂದ್ಸತಿ ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ. ಅದ್ರಲ್ಲಿ ಹೆಂಗೆ ಒದ್ದಾಡ್ತಾನೆ, ಒಂದೊಂದ್ಸತಿ ಗಿಲ್ಟಿ ಫೀಲ್ ಆಗುತ್ತೆ, ಒಂದ್ಸತಿ ಮಾಡಿದ ತಪ್ಪು ಅನುಭವಿಸ್ಬೇಕಾಗುತ್ತೆ. ಸೊ ಆ ರೀತಿ ಐ ಥಿಂಕ್ ಲಾಟ್ ಆಫ್ ಎಮೋಷನ್ ಫಿಲ್ಡ್ ಫಿಲಮ್. ಜೊತೆಲಿ ಅದರ್ ಹ್ಯೂಮರ್ ಪೋರ್ಷನ್ಸ್ ಇದೆ ಆ್ಯಂಡ್ ಗುಡ್ ಸಾಂಗ್ಸ್ ಇದೆ. ಆ್ಯಂಡ್ ಮ್ಯೂಸಿಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಫಿಲಮ್. ಗುರು ಹೇಳ್ದಂಗೆ ನಾಟ್ ಓನ್ಲಿ ರಿಕಾರ್ಡಿಂಗ್ ಮಾತ್ರ ಅಲ್ಲ, ಈವನ್ ಸಾಂಗ್ಸ್ ಎಲ್ಲದರಲ್ಲೂ ಒಂದೊಂದು ವಿಷಯ ಇದ್ದೇ ಇರುತ್ತೆ. ಒಂದು ಟ್ರಾವೆಲ್ ಇದೆ, ಆ ಟ್ರಾವೆಲ್ಲಿ ಸಾಕಷ್ಟು ಎಮೋಷನ್ಸ್ಗಳು ಟ್ರಾವೆಲ್ ಆಗ್ತಾ ಇರುತ್ತೆ. ಮೂರು ಸಾಂಗ್ ವಿದೌಟ್ ಇನ್ಸ್ಟ್ರೂಮೆಂಟ್, ವಿದೌಟ್ ಮ್ಯೂಸಿಕಲ್ ಐ ಥಿಂಕ್ ಅದೆಲ್ಲ ಗುರುನೇ ಹೇಳಬೇಕು. ಟೋಟಲಿ 10 ಫುಲ್ ಸಾಂಗ್, ಫುಲ್ ಆ್ಯಂಡ್ ಸಾಂಗ್ ಮೂರು ಇರೋದು. ಆಮೇಲೆ ಫೋರ್ 5 ಫುಲ್ ಸಾಂಗ್ ಇದೆ ಆ್ಯಂಡ್ 5 ಮ್ಯೂಸಿಕಲ್ ಬಿಟ್ಸ್ ಅಂತೀವಿ. ಬಿಕಾಸ್ ಕಥೆನೇ ಶಿವಣ್ಣ ಅವ್ರು ಹೇಳ್ದಂಗೆ ಇಟ್ಸ್ ಎ ಮ್ಯೂಸಿಕಲ್ ಫಿಲ್ಮ್, ಇಟ್ಸ್ ಎ ಮ್ಯೂಸಿಕಲ್ ಜರ್ನಿ. ಸೊ ಹ್ಯೂಮನ್ ಎಮೋಷನ್ನ ಮ್ಯೂಸಿಕಲ್ಲಿ ಹೇಳಬೇಕಾದ್ರೆ ಎಷ್ಟೊಂದು ಕಡೆ ಸೊ ಲಾಟ್ ಆಫ್ ಎಮೋಷನ್ಸ್ ಆರ್ ಟೋಲ್ಡ್ ಥ್ರೂ ಮ್ಯೂಸಿಕ್. ಸಂಗೀತದಿಂದ ಹೇಳಿರೋದು. ಸೊ ಸಂಗೀತ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಿನಿಮಾದಲ್ಲಿ. ಎನಿಥಿಂಗ್ ಎಲ್ಸ್ ಬೇರೆ ಏನಾದ್ರು? ರಚಿತಾರಾಮ್ ಅವ್ರನ್ನ ಕೇಳ್ತೀರಾ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತೀರಿ. ಸಾರಿ ರಾಗೇಶಲ್ಲಿ ಇಬ್ಬರು ಮಕ್ಕಳು ಬಂದಿದ್ದಾರೆ. ಗಿರಿಯ ಡಬಿ ಸಂತು ಇಲ್ಲ, ಆಮೇಲೆ ಸಂತು ಅಂಡ್ ಸುಖಿ. ಸುಖಿ ಇಸ್ ಇಸ್ ಬೆಸ್ಟ್ ಫ್ರೆಂಡ್. ಸುಖಿ ಯಾವಾಗ ಅಷ್ಟೇ ತುಂಬ ಕ್ಲೋಸ್ ನನಗೆ. ಸಂತು ಅಷ್ಟು, ಯಾಕಂದರೆ ಅವರು US ಇರ್ಬೋದು. US 1 ಸತಿ 2 ಸತಿ ಹೋಗಿದ್ದೀನಿ ಅಷ್ಟೇ. ಬಟ್ ದುಬೈಗೆ ಹೋಗ್ತಾನೆ ಇರ್ತೀವಿ. ಯಾರಿಗೋಸ್ಕರ ಅಂದರೆ ಸುಖಿಗೋಸ್ಕರ ಹೋಗೇ ಹೋಗ್ತೀವಿ. ಯಾಕಂದರೆ ನಾವು ಅಲ್ಲಿ ಹೋದಾಗ ಸುಖಿ ನಮ್ಮನ್ನ ಸುಖವಾಗಿರ್ತಾರೆ.